ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ನಾನು ನೀವುಗಳು ನೋಡುವಂತೆಯೂ ದೇವರ ಆತ್ಮನ ಸ್ವರವನ್ನು ನಾನು ನೀವು ಕೇಳುವಂತೆಯೂ ದೇವರಾದ ಕರ್ತನು ಕಳೆದ ವಾರ ಇಡೀ ನನ್ನನ್ನು ನಿಮ್ಮನ್ನು ನಡೆಸಿದಂಥ ವಿಧ, ದೇವರ ಹಸ್ತ, ದೇವರ ಕೃಪೆ, ದೇವರ ಆತ್ಮನ ನಡೆಸುವಿಕೆ, ದೇವರ ಆತ್ಮನ ಆ ಪ್ರೀತಿ ಏನೆಂಬುದನ್ನು ನಾವು ತಿಳಿದುಕೊಂಡು ಹೃದಯ ಪೂರ್ವಕವಾಗಿ ನಾವು ದೇವರನ್ನು ಕೊಂಡಾಡುವಂಥ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂಥ, ದೇವರಾದ ಕರ್ತನು ಕೊಟ್ಟಿರುವಂಥ ಒಳ್ಳೆ ಸದವಕಾಶ ಪ್ರಿಯರೇ. ಯಾಕಂದ್ರೆ ನಮ್ಮ ದೇವರನ್ನು ನಾವು ಎಷ್ಟು ಸಾರಿ ಸ್ತುತಿಸಿ ಕೊಂಡಾಡಿದರೂ ಸಾಲುವುದಿಲ್ಲ. ಯಾಕಂದ್ರೆ ಅಂಥ ಕೃಪೆಯುಳ್ಳ ದೇವರು ಆ ಕೃಪೆಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಪ್ರಿಯ ದೇವಜನರೇ, ದೇವರ ಪ್ರಸನ್ನತೆ ನಮ್ಮ ಮುಂದೆ ಚಲಿಸುವಾಗ ಯಾವ ಪ್ರಾಬ್ಲಮ್ಸ್ನ ದಿನ್ನೆಗಳು ಕೂಡ ಅದು ನನ್ನನ್ನು ನಿನ್ನನ್ನು ಟಚ್ ಮಾಡುವುದಿಲ್ಲ ಪ್ರಿಯರೇ. ಎಲ್ಲ ಪ್ರಾಬ್ಲಮ್ಸ್ನ ದಿನ್ನೆಗಳದು ನೆಲಸಮವಾಗಿ ಹೋಗ್ತದೆ. ಯಾವಾಗ ದೇವರ ಆತ್ಮನ ಸ್ವರವನ್ನು ನಾನು ನೀವು ಕೇಳ್ತೇವ, ದೇವರ ಆತ್ಮನ ಸ್ವರಕ್ಕೆ ಅನುಸಾರವಾಗಿ ವಿಧೇಯರಾಗಿ ನಾವು ನಡಿತೇವ, ಆ ವಿಧೇಯತ್ವದ ಮೂಲಕ ದೇವರಾದ ಕರ್ತನು ಎಲ್ಲದಲ್ಲಿ ತನ್ನ ಕೃಪೆಯನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ಆ ಕೃಪೆಯುಳ್ಳ ದೇವರಿಗೆ ನೀವು ಅಧೀನರಾಗಿರಿ. ಕೃಪೆಯುಳ್ಳ ದೇವರ ಹಸ್ತದ, ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮ ನೀವು ತಗ್ಗಿಸಿಕೊಂಡು ದೇವರ ಬಳಿಗೆ ನೀವು ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಏನೇನು ಅಗತ್ಯತೆಗಳಿದೆಯೋ ಆ ಎಲ್ಲವೂ ಕ್ರಿಸ್ತನ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ತಂದೆಯಾದ ದೇವರೆಲ್ಲವನ್ನು ನೆರವೇರಿಸಿ ಕೊಡುವ ಆತನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವೀಗ ವಾಕ್ಯಕ್ಕೆ ನಾವು ಹೋಗುವಂಥ ವೇಳೆಯಲ್ಲಿ ಒಬ್ಬ ಸಂಗೀತಗಾರನು ದೇವರ ಪ್ರೀತಿಯನ್ನು ಯಾವ ರೀತಿ ವರ್ಣಿಸುವನಾಗಿದ್ದಾನೆ. ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನು. ಹಾಲೆಲೂಯಾ 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 ಹಾಲೆಲೂಯಾ. ಒರಗಿಸುವ ಎದೆಯಲಿ ಮನಭಾರವ ನೀಗುವ, ಒರಗಿಸುವ ಎದೆಯಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನು. ಹಾಲೆಲೂಯಾ 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 ಹಾಲೆಲೂಯಾ. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನು. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಈಗ ನಾವು ದೇವರ ವಾಕ್ಯಕ್ಕೆ, ಈಗ ನಾವು ದೇವರ ಸಂಗೀತಗಾರನು ತನ್ನ ಆತ್ಮನ ಮೂಲಕವಾಗಿ ಪರಿಶುದ್ಧಾತ್ಮನಿಂದ ಕನೆಕ್ಟ್ ಆಗಲ್ಪಟ್ಟವನು
ದೇವರ ಆತ್ಮನ ಆ ಪ್ರೀತಿಯನ್ನು ಯಾವ ರೀತಿಯಾಗಿ ವರ್ಣಿಸಿದನು ಅದೇ ರೀತಿಗೆ ದೇವರ ವಾಕ್ಯಕ್ಕೆ, ಆ ವರ್ಣಿಸಿದಂಥ ವಾಕ್ಯಕ್ಕೆ ನಾವು ಹೋಗುವ ಪ್ರಿಯರೇ. ದಾವೀದನ ಮಗನಾದಂಥ ಸೊಲೊಮೋನನು ರಚಿಸಿದಂಥ ದೇವರ ವಾಕ್ಯ ಜ್ಞಾನೋಕ್ತಿಗಳು 6ನೇ ಸಂಧಿ 20ರಿಂದ 22 ವಚನದವರೆಗೂ ನಾವು ಧ್ಯಾನ ಮಾಡುವ ಜ್ಞಾನೋಕ್ತಿಗಳು 6ನೇ ಸಂಧಿ 20ರಿಂದ 22 ವಚನದವರೆಗೂ ನಾವು ಧ್ಯಾನ ಮಾಡುವ ಪ್ರಿಯರೇ. ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೊ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ಪ್ರೈಸ್ ದಿ ಲಾರ್ಡ್. ಎಷ್ಟೊಂದು ಅರ್ಥಗರ್ಭಿತವಾದಂತಹ ಮಾತುಗಳು, ಇಷ್ಟೊಂದು ಅರ್ಥಗರ್ಭಿತವಾದ ದೇವರ ವಾಕ್ಯ ಪ್ರಿಯರೇ. ಇಂದಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು. ಇಲ್ಲಿ ತಂದೆಯ ಆಜ್ಞೆ ಅಂದರೆ ದೇವರ ವಾಕ್ಯವಾಗಿದೆ ಪ್ರಿಯರೇ. ಇವತ್ತು ದೇವರ ವಾಕ್ಯ, ಇವತ್ತು ನಿನ್ನ ಜೀವಿತದಲ್ಲಿ ಆ ತಂದೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಿನಗೋಸ್ಕರ ಪ್ರಾಣವನ್ನು ಕೊಟ್ಟು ಸೈತಾನನ ವಶದಿಂದ, ಆ ಬಂಧನದಿಂದ ಬಿಡಿಸಿ, ನಿತ್ಯ ನರಕದಿಂದ ನಮ್ಮನ್ನು ತಪ್ಪಿಸಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದಂತ ಆ ಪರಲೋಕದ ತಂದೆ ಆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಆಜ್ಞೆ ಅಂದ್ರೆ ನಾವು ದೇವರ ವಾಕ್ಯವಾಗಿದೆ, ಆತನ ಮಾತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಾತು, ಯಾವಾಗ ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡ್ತೇವ, ನಾವು ದೇವರಾದ ಕರ್ತನೇ ನಾವು ಪ್ರೀತಿ ಮಾಡಿದಾಗೆ. ಯಾಕಂದ್ರೆ ಪ್ರಿಯ ದೇವ ಜನರೇ, ದೇವರ ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಅದು ಮಾತನಾಡ್ತದೆ ಪ್ರಿಯರೇ. ಆ ದೇವರ ವಾಕ್ಯ, ದೇವರ ಆಜ್ಞೆ ಅದು ಜೀವದಿಂದ ತುಂಬಿದೆ. ಆದುದರಿಂದ ಇವತ್ತು ನಿನ್ನ ಜೀವಿತದಲ್ಲಿ ಬೆಳಕಾಗಿರುವಂಥದ್ದು ದೇವರ ವಾಕ್ಯ, ದೇವರ ಆಜ್ಞೆ ಆಗಿದೆ ಪ್ರಿಯರೇ. ಯಾಕಂದ್ರೆ ದೇವರ ಆಜ್ಞೆ ಅಂದ್ರೆ ನಿನ್ನನ್ನು ಕೇಡಿನಿಂದ, ಮುಂದೆ ಇರುವಂತ ಕೇಡಿನಿಂದ ತಪ್ಪಿಸುವಂತ ವಾಕ್ಯವೇ ಆ ಮಾತೆ ದೇವರ ಆಜ್ಞೆ ಆಗಿದೆ. ಅದನ್ನು ದೇವರಾದ ಕರ್ತನು ನಿನಗೆ ತಿಳಿಯಪಡಿಸುವಾಗ ಅದನ್ನು ನೀವು ತಿಳ್ಕೊಂಡು ಅದನ್ನು ತಿದ್ದಿ ನಡೆಯುವಾಗ ಆ ಆಜ್ಞೆ ನಿನ್ನನ್ನು ಕಾಪಾಡ್ತದೆ. ಇಲ್ಲಿ ಇಲ್ಲಿ ನಮ್ಮ ಕರ್ತನಾದ ಯೇಸುವನ್ನು ತಂದೆಯ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ಆತನು ನಿನಗೆ ತಂದೆಯಾಗಿದ್ದಾನೆ ಪ್ರಿಯರೇ. ಮುಂದೆ ಏನಾಗ್ತದೆ, ಹಿಂದೆ ಏನಿದೆ ಎಂಬುದಾಗಿ ಆತನಿಗೆ ನಿನ್ನ ಜೀವಿತದಲ್ಲಿ ಸೈತಾನನು ಏನು ಮಾಡಲಿಕ್ಕೆ ಹೊರಟಿದ್ದಾನೆ ಎಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಆದ್ರಿಂದ ನಿನ್ನನ್ನು ತಪ್ಪಿಸಲಿಕ್ಕೆ ಆತನು ತನ್ನ ಹಸ್ತದಲ್ಲಿ ನೀನು ಎಡವದಂತೆ, ಬೀಳದಂತೆ, ಜಾರದಂತೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ. ಅದು ವಾಕ್ಯ. ಇವತ್ತು ನಾವು ಎಷ್ಟು ದೇವರ ವಾಕ್ಯವನ್ನು ನಾವು ಪ್ರೀತಿ ಮಾಡ್ತಿದ್ದೀವಿ, ಎಷ್ಟು ನಾವು ವಾಕ್ಯಕ್ಕೆ ನಾವು ಸಮಯವನ್ನು ಕೊಡ್ತಿದ್ದೀವಿ. ಸಂತೈಸುವ ತಾಯಿಯಂತೆ ನನ್ನ ಯೇಸು ನನ್ನನ್ನು ಯಾವ ರೀತಿ ಸಂತೈಸ್ತಾನೆ ಪ್ರಿಯರೇ. ಈ ಲೋಕದ ಜನರ ರೀತಿಯಿಂದ ಅಲ್ಲ, ಆತನ ಸಂತೈಸುವಿಕೆ ಅದು ಅದ್ಭುತಕರವಾಗಿದೆ, ಅದು ಮಹಿಮೆಯಿಂದ ತುಂಬಲ್ಪಟ್ಟಿದೆ ಪ್ರಿಯರೇ. ಆತನ ಪ್ರೀತಿಯನ್ನು ಈವರೆಗೂ ಯಾರಿಗೂ ಕೂಡ ವರ್ಣಿಸಲಿಕ್ಕೆ ಅಸಾಧ್ಯ ಆಗಿದೆ, ಅಸಾಧ್ಯ. ಅದು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಆತನ ಪ್ರೀತಿ. ಅಷ್ಟು ನಿಮ್ಮನ್ನು ಆತನು ಪ್ರೀತಿ ಮಾಡಿ, ಆತನು ತನ್ನ ವಾಕ್ಯದ ಮೂಲಕ ನಿನ್ನನ್ನು ಎಚ್ಚರಿಸಿ ನಿನ್ನನ್ನು ಈವರೆಗೂ ಕಾಪಾಡಿ ನಡೆಸಿಕೊಂಡು ಬಂದಾತನು ಆ ಪರಲೋಕದ ತಂದೆ. ಇಲ್ಲಿ ಕೆಳಗೆ ದೇವರ ವಾಕ್ಯ ಹೇಳ್ತದೆ, ತಾಯಿಯ ಉಪದೇಶವನ್ನು ಮರೆಯಬೇಡ, ಬಿಡಬೇಡ. ತಾಯಿಯ ಉಪದೇಶವನ್ನು ಬಿಡಬೇಡ. ಉಪದೇಶ ಅಂದ್ರೆ ಬುದ್ಧಿ ಮಾತುಗಳು. ಇವತ್ತು ಈ ಬುದ್ಧಿ ಮಾತುಗಳು ಅನೇಕ ರೀತಿಯಲ್ಲಿ ಅದು ಕಠಿಣವಾಗಿರ್ತದೆ. ಇವತ್ತು ಜನರಿಗೆ
ಈ ಬುದ್ಧಿ ಮಾತು ಬೇಡ. ಹೇಳಿದ ಕೂಡಲೇ ಅದು ಆಗ ಅದು ಈಗ ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಇಷ್ಟು ವಾಕ್ಯ ಓದ್ತೀವಿ, ಹಾಗಾದ್ರೆ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ, ಹಾಗೆ ನಮ್ಗೆ ಹೀಗ ಹಾಗೂ ಹೀಗೂ ಅಲ್ಲ. ಅದು ದೇವರು ಉಪದೇಶಿಸುವುದಂದ್ರೆ ಏನಂತ ಹೇಳಿದೆ, ನನಗೆ ನಿಮಗೆ ತಿಳಿಯಲು ಅಶಕ್ಯವಾದಂಥ ಸಂಗತಿಗಳನ್ನು ದೇವರಾದ ಕರ್ತನು ತಿಳಿದಾತನಾಗಿರುವುದರಿಂದ ಅದರಿಂದ ನಿನ್ನನ್ನು ಎಚ್ಚರಿಸುವುದಕ್ಕೋಸ್ಕರ ಆತನು ಉಪದೇಶಿಸುವನಾಗಿದ್ದಾನೆ. ಉಪದೇಶ ಅಂದರೆ ಬುದ್ಧಿ ಮಾತುಗಳನ್ನು ಹೇಳುವಂಥದ್ದು. ಅದು ಉಪದೇಶ ಅಂದರೆ ಕಠಿಣವಾದ ಮಾತಲ್ಲ ಪ್ರಿಯರೇ. ನಿನ್ನ ಜೀವಿತವನ್ನು, ಕ್ರಮವಿಲ್ಲದ ಜೀವಿತವನ್ನು ರೂಪಿಸುವಂಥದ್ದಾಗಿದೆ ಆ ಉಪದೇಶ. ಯಾವಾಗ ಅದರ ರುಚಿ, ಅದರ ಪ್ರೀತಿಯನ್ನು ತಿಳ್ಕೊಂಡ್ರೆ ಮಾತ್ರ, ಅದನ್ನು ತಿಳ್ಕೊಂಡು ಕೈಕೊಂಡು ನಡ್ಕೊಂಡ್ರೆ ಮಾತ್ರ ಅದರ ಫಲವನ್ನು ಹೊಂದಲಿಕ್ಕೆ ಸಾಧ್ಯ, ಅದರ ರುಚಿಯನ್ನು ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ದೇವರ ಪ್ರೀತಿಯ ರುಚಿಯಷ್ಟು ಈ ಲೋಕದಲ್ಲಿ ಬೇರೆ ಯಾವುದಿಲ್ಲ. ಆ ಪ್ರೀತಿ ದೇವರ ವಾಕ್ಯವಾಗಿದೆ ಪ್ರಿಯರೇ. ಯಾಕಂದ್ರೆ ಅನೇಕ ಜನರ ವಿಷಯದಲ್ಲಿ ದೇವರಾದ ಕರ್ತನು ಯಾಕೆ ಹೆಸರು ಹಿಡಿದು ಕರೆದು ತಿಳಿಯಪಡಿಸ್ತಾನೆ ಎಂಬುದಾಗಿ ನೋಡುವುದಾದರೆ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಉಪದೇಶಿಸಿ ನಿಮ್ಮ ಎಲ್ಲ ಬಂಧನದಿಂದ, ಎಲ್ಲ ಕೇಡಿನಿಂದ, ಸೈತಾನನ ವಶದಿಂದ ತಪ್ಪಿಸಿ ಕಾಪಾಡುವುದಕ್ಕೋಸ್ಕರವಾಗಿ ಮುಂದೆ ನಿಮ್ಮ ಜೀವಿತದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಯದೆ ಇರುವುದರಿಂದ ತಿಳಿಯಪಡಿಸುವುದಕ್ಕಾಗಿ ದೇವರಾದ ಕರ್ತನು ತಾಯಿಯ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ಏನ್ ಮಾಡ್ತಾರಂತೆ, ಆಜ್ಞೆ ಕೊಡ್ತಾನೆ. ತಾಯಿಯ ಸ್ಥಾನಕ್ಕೆ ಬಂದು ಉಪದೇಶಿಸ್ತಾನಂತೆ. ಹಲ್ಲೆಲೂಯಾ. ಉಪದೇಶ ಅಂದ್ರೆ ನಿನ್ನನ್ನು ತಿದ್ದುವಂಥದ್ದು ಪ್ರಿಯರೇ, ನಿಮ್ಮನ್ನು ತಿದ್ದುವಂಥದ್ದು. ನೀವು ಎಲ್ಲಿ ತಪ್ಪಿ ಹೋಗ್ತಾ ಇದ್ದೀರಿ, ಎಲ್ಲಿ ಸೈತಾನನ ಮೋಸಕ್ಕೆ ಎಲ್ಲಿ ನೀವು ಗುರಿ ಆಗ್ತಾ ಇದ್ದೀರಿ, ಎಲ್ಲಿ ನಿಮ್ಮ ಜೀವಿತವನ್ನು ನೀವಾಗಿ ಜಾರಿ ಹೋಗ್ತಾ ಇದ್ದೀರಿ, ಎಲ್ಲಿ ನಿಮ್ಮ ಆಲೋಚನೆ ಪ್ರಕಾರ ನೀವು ಹೋಗ್ತಿದ್ದೀರಿ, ಅದಕ್ಕೋಸ್ಕರ ದೇವರಾದ ಕರ್ತನು ಅದರಿಂದ ತಪ್ಪಿಸಿ ಕಾಪಾಡುವುದಕ್ಕೋಸ್ಕರವಾಗಿಯೇ ನಿಮಗೆ ತಾಯಿಯ ಸ್ಥಾನದಲ್ಲಿ ಆತನು ನಿಂತು ಉಪದೇಶಿಸುವಂಥದ್ದು. ಯಾವಾಗ ಈ ವಾಕ್ಯವನ್ನು ನೀವು ಕೇಳಿ ಈ ಉಪದೇಶಕ್ಕೆ ದೇವರಾದ ಕರ್ತನಿಗೆ ನೀವು ವಿಧೇಯರಾಗ್ತೀರಾ, ಆ ಉಪದೇಶದ ಆ ಫಲವನ್ನು ನೀವು ಹೊಂದಿಕೊಳ್ತೀರಾ. ಹಲ್ಲೆಲೂಯಾ. ಶಕರ ಮಂದಾರಬು ಕಾನಮಾಂಬೇರೆಲಿಯ. ಪ್ರಿಯ ಮಗಳೇ ಶರೋಲ್, ದೇವರಾದ ಕರ್ತನು ಒಂದು ಉನ್ನತವಾದ ಚರ್ಚನ್ನು ತೋರಿಸ್ತಿದ್ದಾನೆ. ಆ ಗೋಪುರ ಸೆಂಟ್ರಲ್ ಸ್ಟ್ರೈಟ್ ಆಗಿ, ಅದು ಯಾವ ತರ ಹೇಳಿದೆ, ಸ್ಟ್ರೈಟ್ ಆಗಿ ಆ ಸಭೆಯಲ್ಲಿ 1-1.5 ಸಾವಿರ ಜನ ಸೇರಿ ಬರ್ತಿದ್ದಾರೆ. ನಿನ್ನ ಆಶೀರ್ವಾದವನ್ನು ಆ ಸಭೆಯಲ್ಲಿ ಇಟ್ಟಿದ್ದಾನೆ. ನಿನ್ನ ಆಶೀರ್ವಾದವನ್ನು ದೇವರಾದ ಕರ್ತನು ಆ ಸಭೆಯಲ್ಲಿ ಇಟ್ಟಿದ್ದಾನೆ. ಇದು ಕೊನೆಯ ಅವಕಾಶ, ಇದು ಕೊನೆಯ ಅವಕಾಶ. ದೇವರಾದ ಕರ್ತನು ನಿನ್ನನ್ನು ಆರಿಸಿಕೊಂಡದರಿಂದ, ದೇವರಾದ ಕರ್ತನು ನಿನ್ನನ್ನು ಪ್ರೀತಿಸಿದ್ದರಿಂದ ಈ ಉಪದೇಶವನ್ನು ನಿನಗೆ ತಿಳಿಯಪಡಿಸ್ತಿದ್ದಾನೆ. ಈ ಉಪದೇಶವನ್ನು ನೀನು ಹೊಂದಿಕೊ. ಶಾಮಂದಾರ ಕೂರ ಮಂದಿಕಿ ಅಲಾರ. ಇನ್ನು ಕೆಳಗೆ ವಾಕ್ಯ ಹೇಳ್ತದೆ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ಎಂಬುದಾಗಿ. ಹಲ್ಲೆಲೂಯಾ. ಅವುಗಳನ್ನು ನಿನ್ನ ಹೃದಯಕ್ಕೆ ನೀನು ಬಂಧಿಸು ಎಂಬುದಾಗಿ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ಅಂದರೆ 1-2 ದಿನ ಅಲ್ಲ, ನಿನ್ನ ಜೀವಿತ ಕಾಲವೆಲ್ಲ ಅದನ್ನು ಬಂಧಿಸು ಅಂದರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು. ಯಾರು ಅದನ್ನು ಕದ್ದುಕೊಳ್ಳದ ರೀತಿಯಲ್ಲಿ ಶಕರ ತೋರೋ ಮುಂದೆರೇವಿಯ ಸೈತಾನನು ದೇವರು ಇಟ್ಟಿರುವಂತಹ ಆಶೀರ್ವಾದವನ್ನು, ದೇವರು ಇಟ್ಟಿರುವಂತಹ ವಾಗ್ದಾನವನ್ನು ಕದ್ದುಕೊಳ್ಳಿಕ್ಕೆ ನೋಡುವನಾಗಿದೆ. ಆದರೆ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ನೀವು ಯಾವಾಗಲೂ ನಿರಂತರ ಎಂಬುದಾಗಿ ಹೇಳುವುದಾದರೆ 24/7 ಯಾವಾಗಲೂ ನಿಮ್ಮ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ, ದೇವರ ವಾಕ್ಯವನ್ನು ನೀವು ಗಟ್ಟಿಯಾಗಿ ನಿರಂತರವಾಗಿ ಬಂಧಿಸುವುದಂದ್ರೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥದ್ದು. ಅದು ಯಾರಿಂದಲೂ ಕೂಡ
ತೆಗಿಲಿಕ್ಕೆ ಸಾಧ್ಯ ಇಲ್ಲ. Praise the Lord. Praise the Lord. Hallelujah. Hallelujah. ಪ್ರಿಯ ಮಗ ಎಸ್ತೇರ್, ದೇವರಾದ ಕರ್ತನು ಹೇಳ್ತಿದ್ದಾನೆ, ಸ್ಟ್ರೈಟ್ ಅವೇ ನೋಡು, ನಿನ್ನ ಜೀವಿತದಲ್ಲಿ ಉನ್ನತವಾದ ದೇವರ ಕಾರ್ಯಗಳನ್ನಿಟ್ಟಿದ್ದಾನೆ. ದೇವರ ಉಪದೇಶವನ್ನು ಆ ಕಡೆ ಈ ಕಡೆ ಹುಡುಕಬೇಡ, ಸ್ಟ್ರೈಟ್ ಅವೇ ದೇವರ ವಾಕ್ಯದ ಮೂಲಕ ಈ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಬಂಧಿಸು. ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ನಿನ್ನ ಹಸ್ತವನ್ನು ಚಾಚಿ ನೀನು ಪ್ರಾರ್ಥಿಸು, ಅದ್ಭುತಗಳು ನಿನ್ನ ಮೂಲಕ ನಡೀತದೆ. ಕೊರತೆಯನ್ನು ಮಾತನಾಡಬೇಡ, ದೇವರ ಕೃಪೆಯನ್ನು ನೀನು ಮಾತನಾಡು. ನಿನ್ನ ಬಾಯಲ್ಲಿ ನನ್ನ ಮಾತನ್ನು ಇಟ್ಟಿದ್ದೇನೆ ಮಗಳೆಂಬುದಾಗಿ. ಪ್ರಿಯ ಮಗಳೇ ಎಸ್ತೇರ್, ಉನ್ನತವಾದ ಒಳ್ಳೆ ಗಿಫ್ಟ್ ಅನ್ನು ದೇವರು ನಿನ್ನಲ್ಲಿ ಇಟ್ಟಿದ್ದಾನೆ. ಆ ಗಿಫ್ಟ್ ಫ್ಲೋ ಆಗಲಿ. ದೇವರಾದ ಕರ್ತನು ಹೇಳ್ತಿದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ ಮಗಳೆಂಬುದಾಗಿ. ನಾನು ನಿನ್ನೊಂದಿಗಿದ್ದುಕೊಂಡು ನಾನು ಮಾಡುವಂತ ಮಹತ್ ಕಾರ್ಯಗಳನ್ನು ನೀನು ನೋಡ್ತೀಯ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು ಎಂಬುದಾಗಿ. ಯಾವಾಗ ದೇವರ ವಾಕ್ಯವನ್ನು ನೀವು ಪ್ರೀತಿ ಮಾಡಿ, ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ಆ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಆ ವಾಕ್ಯವೆಂಬ ಆತನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ನೀವು ನಡೀತೀರಾ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಉನ್ನತವಾದ ರೀತಿಯಲ್ಲಿ ದೇವರಾದ ಕರ್ತನು ನಡೆಸ್ತಾನೆ. ಅಂದರೆ ವಾಕ್ಯವನ್ನು ಬಂಧಿಸುವುದಂದ್ರೆ ಪ್ರೀತಿಯಲ್ಲಿ ಅದನ್ನು ಗಟ್ಟಿಯಾಗಿ ಆ ವಾಕ್ಯವನ್ನು ನಿನ್ನ ಬಾಯಲ್ಲಿ ಕನ್ಫೆಸ್ ಮಾಡುವಂಥದ್ದು. ಅದನ್ನು ದೇವರ ವಾಕ್ಯವನ್ನು ಕನ್ಫೆಸ್ ಮಾಡ್ತಾ, ದೇವರ ವಾಕ್ಯವನ್ನು ನೀವು ಘನಪಡಿಸುವಾಗ, ಮಹಿಮೆ ಪಡಿಸುವಾಗ ಆ ವಾಕ್ಯ ನಿನ್ನ ಜೀವಿತವನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಇಲ್ಲಿ ಕೆಳಗೆ ನೋಡುವಂಥ ವೇಳೆಯಲ್ಲಿ ನಿನ್ನ ಕಂಠಕ್ಕೆ ಧರಿಸಿಕೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಂಠಕ್ಕೆ ಅಂದರೆ ಕಂಠ, ಇಲ್ಲಿ ಸ್ವರ ಅಂದ್ರೆ ಧರಿಸಿಕೋ ಅಂದ್ರೆ ದೇವರಾದ ಕರ್ತನನ್ನು ಯಾವಾಗಲೂ ಮಹಿಮೆ ಪಡಿಸುವಂಥದ್ದು, ಆರಾಧನೆ ಮಾಡುವಂಥದ್ದು, ದೇವರನ್ನು ಘನಪಡಿಸುವಂಥದ್ದು ನಿನ್ನ ಕಂಠಕ್ಕೆ ಧರಿಸಿಕೋ. ಇದು ಒಬ್ಬ ವಿಶ್ವಾಸಿ ಅವರು ದೇವರ ಮಕ್ಕಳ ಜೀವಿತದಲ್ಲಿ ಇರುವಂತ ಕಾರ್ಯ. ನಿಜವಾಗಿ ಒಬ್ಬ ದೇವರ ಮಗನು, ದೇವರ ಮಗಳು ಯಾರೇ ಆಗಿರಲಿ, ಈ ದೇವರ ವಾಕ್ಯವನ್ನು, ದೇವರ ಮಾತನ್ನು, ದೇವರ ಆರಾಧನೆಯನ್ನು ಈ ಕಂಠದ ಮೂಲಕ, ಅದು ಆ ಕಂಠದ ಮೂಲಕ ಬರುವಾಗ ಆ ಸುಂದರವಾಗಿ ಕೇಳುವಂತ ಹೃದಯಕ್ಕೂ ಕೂಡ ಅದು ಕನೆಕ್ಟ್ ಆಗ್ತದೆ. ಪರಲೋಕದ ತಂದೆಯಾದ ದೇವರಿಗೆ ಕೂಡ ಅದು ಯಜ್ಞದ ರೂಪದಲ್ಲಿ ಆತನಿಗೆ ಏರಿ ಹೋಗ್ತದೆ. ಪ್ರಿಯರೇ, ನಿನ್ನ ಕಂಠಕ್ಕೆ ಧರಿಸಿಕೋ, ಇದನ್ನು ಧರಿಸಿಕೊಳ್ಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾವಾಗ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ, ದೇವರ ಉಪದೇಶ ಎಷ್ಟೊಂದು ಪ್ರಾಮುಖ್ಯವಾಗಿದೆ, ಅಗತ್ಯವಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಎಲ್ಲದಕ್ಕೂ ನನ್ನ ನಿನ್ನ ಜೀವಿತದಲ್ಲಿ ಫೌಂಡೇಶನ್ ದೇವರ ವಾಕ್ಯ. ದೇವರ ಆತ್ಮನೇ ನನ್ನ ನಿನ್ನ ಜೀವಿತದಲ್ಲಿ ಫೌಂಡೇಶನ್ ಆಗಿದ್ದಾನೆ. ಇನ್ನು ಕೆಳಗೆ ಇಲ್ಲಿ ದೇವರ ವಾಕ್ಯದಲ್ಲಿ, ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ಹಲ್ಲೆಲೂಯಾ. ಎಷ್ಟೊಂದು ಸ್ಪಷ್ಟವಾಗಿ, ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ಅಂದರೆ ನೀನು ನಡೆಯುವಾಗ ಅಂದರೆ ದೇವರ ವಾಕ್ಯವನ್ನು ಕೈಕೊಂಡು, ದೇವರ ವಾಕ್ಯಕ್ಕನುಸಾರವಾಗಿ ವಿಧೇಯರಾಗಿ ನೀವು ನಡೆಯುವುದಾದರೆ, ಅದು ಎಲ್ಲಿ ಹೋದ್ರೂ ಕೂಡ, ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಲ್ಲರೂ ಕೈ ಬಿಡಲ್ಪಟ್ಟಂತ ಸ್ಥಿತಿಗತಿಯಲ್ಲಿ ನೀವು ಇರ್ಬೋದು, ಅಂತ ಸ್ಥಿತಿಯಲ್ಲಿ ಕೂಡ ದೇವರ ವಾಕ್ಯ ನಿನ್ನನ್ನು ಕೈ ಹಿಡಿದು ನಡೆಸ್ತದೆ. ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ, ಎಷ್ಟೊಂದು ಗ್ಯಾರಂಟಿ ಆಗಿದೆ ದೇವರ ವಾಕ್ಯ. ಪ್ರಿಯರೇ, ಇಂಥ ಗ್ಯಾರಂಟಿ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ದೇವರ ವಾಕ್ಯದಷ್ಟು ಗ್ಯಾರಂಟಿ, ದೇವರ ಆತ್ಮನ ಮಾತಿದಷ್ಟು ಗ್ಯಾರಂಟಿ ಬೇರೆ ಯಾವುದು
ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಾವು ಸೋತು ಹೋದಂಥ ವೇಳೆಯಲ್ಲಿ ನನ್ನವರು ಎಂಬುದಾಗಿ ಯಾರೂ ಇರೋದಿಲ್ಲ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಯಾರು ಇರದಿದ್ರೂ ಕೂಡ ಆ ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಇರ್ತದೆ. ಕೇಳಿದಂಥ ವಾಕ್ಯವನ್ನು ಬಂಧಿಸುವಾಗ, ಕಂಠದಲ್ಲಿ ಧರಿಸಿಕೊಂಡಿರುವಾಗ ಆ ವಾಕ್ಯವೇ ನನ್ನನ್ನು ನಿನ್ನನ್ನು ಕೈ ಹಿಡಿದು ನಡೆಸ್ತದೆ. ಯಾಕಂದರೆ ದೇವರ ವಾಕ್ಯವನ್ನು, ದೇವರ ನಾಮವನ್ನು ನೀನು ಮಹಿಮೆ ಪಡಿಸುವಾಗ, ನಿನ್ನ ಹೃದಯದ ಪೂರಕವಾಗಿ ಆ ಕಂಠದಿಂದ ದೇವರನ್ನು ಕೊಂಡಾಡುವಾಗ, ಆ ಕೊಂಡಾಡಿದಂಥ ದೇವರ ವಾಕ್ಯ, ಆ ಆರಾಧನೆ ನಿಜವಾಗಿಯೂ ನಿನ್ನ ಜೀವಿತವನ್ನೇ ಬದಲಾಯಿಸ್ತದೆ. ಆಯಿತು, ನಿನ್ನ ಜೀವಿತ ಮುಗಿದು ಹೋಯ್ತು ಎಂಬುದಾಗಿ ಹೇಳ್ತೀಯ. ನಾನು ಬಲಹೀನನಾಗಿದ್ದೀನಿ, ನಾನು ಇಂಥ ರೋಗದಲ್ಲಿದ್ದೀನಿ, ವೈದ್ಯನನ್ನು ಕೈ ಬಿಟ್ಟಿದ್ದಾರೆ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಇಷ್ಟು ಲಕ್ಷ ಖರ್ಚಾಯಿತು, ಅಷ್ಟು ಲಕ್ಷ ಖರ್ಚಾಯಿತು ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು ಪ್ರಿಯರೇ. ಆದರೆ ದೇವರ ಕೃಪಾಸ್ತ ನಿಮ್ಮನ್ನು ಕೈ ಬಿಡುವುದಿಲ್ಲ. ಇಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗಿ ತನ್ನ ಬದುಕನ್ನೆಲ್ಲ ತನ್ನ ಶಾಪದ ನಿಮಿತ್ತವಾದ ಬಂದಂಥ ರೋಗಕ್ಕೆ ಹಾಕಿದ್ಲು. ಆದರೆ ಯಾವುದು ಪ್ರಯೋಜನ ಆಗಲಿಲ್ಲ. ಆದರೆ ದೇವರ ಪ್ರೀತಿಯ ಬಳಿಗೆ ತಗ್ಗಿದ ಹೃದಯದಿಂದ ಬರುವಾಗ ಆ ಪ್ರೀತಿ 12 ವರ್ಷದಿಂದ ರಕ್ತ ಕುಸುಮದಿಂದ ರೋಗದಿಂದ ನರಳುತ್ತಿದೆ. ಇಡೀ ಲೋಕ, ಮನೆಯವರು, ಸಂಬಂಧಿಕರು, ಸಭೆ, ನೆಂಟರಿಸರು ಎಲ್ಲರೂ ಕೈ ಬಿಟ್ಟಿದ್ರು. ಆದರೆ ಯೇಸುವಿನ ಬಳಿಗೆ ಬರುವಾಗ ಯೇಸು ಕೈ ಬಿಡಲಿಲ್ಲ ಪ್ರಿಯರೇ. ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಹಲ್ಲೆಲೂಯಾ. ಎಂಥ ಪ್ರೀತಿ ರೀ ಯೇಸುವಿನ ಪ್ರೀತಿ. ವಾಕ್ಯವೆಂಬಾತನ ಪ್ರೀತಿ ಎಷ್ಟೊಂದು. ಪ್ರಿಯ ದೇವಜನರೇ, ಇದನ್ನು ಎಷ್ಟಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಇವತ್ತು ಎಲ್ಲದಕ್ಕೆ ಸಮಯ ಇದೆ, ಎಲ್ಲವನ್ನು ಪ್ರೀತಿ ಮಾಡ್ತೀರಾ, ಉತ್ತಮವಾದನ್ನು ತಿಂತೀರಾ, ಎಲ್ಲವನ್ನು ಮಾಡ್ತೀರಾ. ಆದರೆ ದೇವರ ವಾಕ್ಯದ ಪ್ರೀತಿಯ ರುಚಿಯನ್ನು, ಅದನ್ನು ನೋಡಲಿಕ್ಕೆ ಮಾತ್ರ ಇವತ್ತು ಎಷ್ಟೋ ಜನರಿಗೆ ಸಮಯ ಸಿಗ್ತಿಲ್ಲ. ವಾಕ್ಯ ಓದಿದ್ದೀರಾ, ವಾಕ್ಯ ಕೇಳಿದ್ದೀರಾ, ಪ್ರಾರ್ಥನೆ ಮಾಡಿದರೆ ಕೇಳಿದುಕೊಳ್ಳಿ, ನನಗೆ ಆ ಕೆಲಸ ಇತ್ತು, ನನಗೆ ಈ ಕೆಲಸ ಇತ್ತು, ನನಗೆ ನೆನಪಾಗಲಿಲ್ಲ. ಇವತ್ತು ದೇವರ ಪ್ರೀತಿ ಅದು ಜೇನು ತುಪ್ಪಗಿಂತಲೂ ಅದು ರುಚಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಜೇನು ತುಪ್ಪ ಕೂಡ ನಿಮ್ಮ ಜೀವಿತದಲ್ಲಿ ಕಹಿಯಾಗಿ ಹೋಗ್ತದೆ. ಅದು ದೇವರ ಪ್ರೀತಿ ಅದಕ್ಕಿಂತಲೂ ಒಂದು ಸ್ಟೆಪ್ ಮುಂದೆ ಇದೆ. ಭಕ್ತನು ಅದನ್ನು ತಿಳಿಯಪಡಿಸು. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಮಕ್ಕಳೇ. ಪ್ರೈಸ್ ದಿ ಲಾರ್ಡ್. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಪ್ರೈಸ್ ದಿ ಲಾರ್ಡ್. ದೇವರಾದ ಕರ್ತನು ಈ ರೀತಿಯಾಗಿ ನಡೆಸುವನು. ಅದು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತದೆ, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ಮಾತನಾಡುವುದು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಮಲಗಿಕೊಂಡಾಗ ಅದು ಪ್ರೊಟೆಕ್ಷನ್ ಮಾಡ್ತದೆ, ಕಾಯ್ತದೆ. ಎಚ್ಚರಗೊಂಡಾಗ ನಮ್ಮೊಂದಿಗೆ ಮಾತನಾಡ್ತದೆ. ಪ್ರಿಯರೇ, ಪ್ರಿಯ ದೇವಜನರೇ, ಈ ದೇವರ ವಾಕ್ಯ ನನ್ನ ನಿಮ್ಮ ಜೀವಿತದಲ್ಲಿ ಅದು ಉನ್ನತವಾಗಿದೆ, ಅದು ಉತ್ತಮಕರವಾಗಿದೆ. ದೇವರ ಹಸ್ತ, ದೇವರ ಕೃಪೆ ನನ್ನ ನಿಮ್ಮನ್ನು ಕಾಯುವಂಥದ್ದಾಗಿದೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಂಬಿಗಸ್ತನು, ಮಹಾಪರಿಶುದ್ಧನು, ನೀತಿವಂತನು, ಸರ್ವಶಕ್ತನಾಗಿರುವಂಥ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ವಾಕ್ಯ ಕೇಳುವಂಥ ಹೃದಯಗಳನ್ನು ನೀನು ಟಚ್ ಮಾಡ್ತಾ, ಕೇಳುವಂಥ ಹೃದಯಗಳನ್ನು ಮಾರ್ಪಡಿಸುತ್ತಾ, ಹೆಸರಿಡಿದು ಕರೆದಂಥ ಕರ್ತನು ನೀನಾಗಿರುವುದರಿಂದ ಎಲ್ಲದಲ್ಲಿ ನಿನ್ನ ಆತ್ಮನ ಕಾರ್ಯವನ್ನು ನೀನು ನಡೆಸುವ ದೇವರಾಗಿದ್ದಿ. ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯ ಕಾರ್ಯ ಮಾಡಲಿ ಕರ್ತನೆ.
ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯ ವಿಧೇಯತ್ವಕ್ಕೆ ತರಲಿ ಕರ್ತನೆ. ಈ ವಾಕ್ಯದ ಮೂಲಕ ಪ್ರತಿಯೊಬ್ಬರು ಆಶೀರ್ವಾದ ಹೊಂದಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.